ರಶೀದ್ ಮುತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದ್ದಾರೆ. ಅವರನ್ನು ಕುಗ್ಗಿಸ್ಬೇಕು, ಅವರನ್ನು ಸದೆ ಬಿಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಕಾಂಟ್ರವರ್ಸಿ ಮಾಡ್ಕೊಂಡು ಇಷ್ಟೆಲ್ಲ ಜಗಳ ಅಷ್ಟೇ. ಇಷ್ಟೇ ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಹೆಸರು ಮಾಡೋದು ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಸಾಮಾನ್ಯ ಮಾತಲ್ಲ. ನನ್ನ ಭಕ್ತರು ನನಗೆ ಯಾವಾಗಲೂ ಎತ್ತಿ ಹಿಡಿತಾರೆ ಸರ್, ನನಗೆ ಗ್ಯಾರಂಟಿ ಇದೆ. ನನ್ನ ಭಕ್ತರೇ ನನ್ನ ಆಸ್ತಿ ಇದ್ದಂಗೆ. ಭಕ್ತರನ್ನು ಬರೀ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ನಿಮ್ಮ ಮೇಲೆ. ಸತ್ಯವನ್ನೇ ಹೇಳ್ತೀನಿ ನಾನು. ಎಂಥ ಸತ್ಯ ಹರಿಶ್ಚಂದ್ರ ಕಾಡ್ಸೋದು ಬಿಟ್ಟಿಲ್ಲ. ನಮಗೆಲ್ಲಿ ಬಿಡ್ತಾರೆ? ಎಲ್ಲಿ ರಶೀದ್ ಮುತ್ಯ ಕುಗ್ಗು ಹೋಗಿದ್ದಾರಾ ಅಂತ? ಇಲ್ಲ, ರಶೀದ್ ಮುತ್ಯಂದು ಧರ್ಮನೇ ಇಲ್ಲ. ರಶೀದ್ ಮುತ್ಯ ಪ್ರತಿಯೊಂದು ಧರ್ಮಕ್ಕೆ ಹೋಲಿಕೆ ಆದವನು. ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಮುತ್ಯಗಳಿದ್ದಾರೆ. ಸೊ ಈ ಮುತ್ಯಗಳು ಒಂದು ಕಡೆ ಯಾವ ರೀತಿಯಾಗಿ ಅಂತಂದ್ರೆ ಮಾರ್ಕೆಟನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ, ಒಂದು ರೀತಿಯಾಗಿ ಬಿಸ್ನೆಸ್ ಆರಂಭ ಮಾಡ್ಕೊಂಡಿದ್ದಾರೆ. ನನ್ನಂಗೆ ಯಾರು ನಿಮ್ಗೆ ಇಂಟರ್ವ್ಯೂ ಕೊಡಲ್ಲ, ನಿಮ್ಗೆ ಸತ್ಯ ಹೇಳಲ್ಲ. ನಾನು ಸತ್ಯ ಹೇಳ್ತೀನಿ, ಅದು ನೆಟ್ಟಿಗೆ ಹೇಳಿದ್ರೆ ಇಟ್ಟಂಗೆ ಆತತ್ರಿ. ಸತ್ಯ ಹೇಳ್ಬೇಕು ಮನುಷ್ಯ. ಭಕ್ತರೇ ನನ್ನ ಆಸ್ತಿ, ಭಕ್ತರೇ ನನ್ನ ದಂಡಿಗೆ ಹಚ್ಚೋರು ಭಕ್ತರೇ, ತಿಳಿತಾರೆ. ನಾನು ಮುಂದೆ ಸಾಗಿಸೋರು ಭಕ್ತರೇ. ಈಗ ನಾ ರಥ ಇದ್ದಂಗೆ ಎಳೆಯೋರು ಭಕ್ತರೇ ನನಗೆ. ಅಂತಂದ್ರೆ ರಶೀದ್ ಮುತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದ್ದಾರೆ. ಅವರನ್ನು ಕುಗ್ಗಿಸ್ಬೇಕು, ಅವರನ್ನು ಸದೆ ಬಿಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೆಂಗಾದರೂ ಮಾಡಿ ಇವರ ಮಾರ್ಕೆಟನ್ನು ಸಂಪೂರ್ಣವಾಗಿ ಹಾಳು ಮಾಡಬೇಕು ಅನ್ನುವಂಥದ್ದು ಲೆಕ್ಕಾಚಾರನ ಅಂತ ನೋಡಿ ಸರ್. ಜನಪ್ರಿಯತೆ ನೋಡ್ರಿ, ಒಂದು ಮನುಷ್ಯನಿಂದ ಇಬ್ಬರಿಗೆ ಹರಡ್ತದೆ, ಇಬ್ಬರಿಂದ 3 ಮಂದಿಗೆ ಹರಡ್ತದೆ. ಜನಪ್ರಿಯತೆ ಯಾರಿಗೆ ನಿಂದ್ರಿಸೋದಾಗಲ್ಲ, ಅಸಾಧ್ಯ. ನಮ್ಮ ಕೆಲಸ, ನಮ್ಮ ಕರ್ತವ್ಯಗಳು ನಾವು ಮಾಡ್ತಾನೆ ಇರ್ತೀವಿ. ನಿಮ್ಗೆ ಒಳ್ಳೇದಾಗಿತ್ತು ನೀವು 10 ಮಂದಿಗೆ ಹೇಳ್ತೀರಿ, ಹೌದಪ್ಪ ನಾನು ಮುತ್ತನ ಬಳಿ ಹೋಗಿದ್ದೆ, ನನಗೆ ಒಳ್ಳೇದಾಗಿದೆ ಅಂತ ಹೇಳ್ತೀರಿ. ಜನಪ್ರಿಯತೆ ಯಾರಿಗೆ ನಿಂದ್ರಿಸೋದಾಗಲ್ಲ. ಇವು ಎಷ್ಟು ನಮ್ಗೆ ಓದ್ತಾರಲ್ಲ, ನಾವು ಚಂಡ ಇದ್ದಂಗೆ ಮತ್ತೆ ಪುಟ್ಟದ ಹೊಳ ಬರ್ತೀವಿ. ಹೊಳೆ ನಮಗೆ ಯಾರೂ ಕುಗ್ಗಿಸೋದಾಗಲ್ಲ. ಈ ಭಾರತ ಸಂಸ್ಕೃತಿ ಒಳಗೆ ಸಾಧುಗಳಿಗೆ, ಸಂತರಿಗೆ, ಗುರುಗಳಿಗೆ, ಪೀರ ಮುರ್ಷಿದ್ಗಳಿಗೆ ಯಾವತ್ತು ಎದುರಾಗಬಾರ್ದು. ಯಾಕೆ ಎದುರಾಗಬಾರ್ದು? ಜ್ಞಾನಿ ಇರ್ತಾರೆ ಅವರು. ಯಾವ ಥರ ಜ್ಞಾನಿ ಇರ್ತಾರೆ? ನೀನು ಏನು ಬಲ್ಲಿರ್ತೀನಿ, ನಿನ್ಕಿಂತ 10 ಪಟ್ಟು ಬಲ್ಲಿರ್ತಾರೆ ಅವ್ರು. ಇದು ವಿಚಾರ. ಕಿಡಿಗೇಡಿಗಳಿಗೆ ಇದು ವಿಚಾರ ಹೇಳಾಕತ್ತೀನಿ ನಾನು. ಶರಣರಿಗೆ, ಸಂತರಿಗೆ ಜಾತಿ ಇಲ್ಲ, ಹೌದಾ? ಅವ್ರು ಮುಂದೆ ಸಾಕ್ತಾನೆ ಇರ್ತಾರೆ. ಇವತ್ತು ನೀನು ಹೊಡಿ ಬಡಿಸ್ಕೋತಾನೆ, ಇವತ್ತು ನೀ ಬಡಿ ಬಡಿಸ್ಕೋತಾನೆ, ಹೌದಲ್ಲ? ಇದು ವಿಚಾರ ನಂದು. ಅಂದರೆ ಈಗ ಇಷ್ಟೇ ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಹೆಸರು ಮಾಡೋದು ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಸಾಮಾನ್ಯ ಮಾತಲ್ಲ. ಸೊ ಈ ಹೆಸರು ಮಾಡಿದಂಥ ಸಂದರ್ಭದಲ್ಲಿ ಇಷ್ಟೊಂದು ಫೇಮಸ್ ಆದ ನಂತರ ಹೇಗೆ ಅನ್ನಿಸ್ತಾ ಇದೆ? ಒಂದಿಷ್ಟು ಸಮಾಜ ಸೇವೆ ಮಾಡಿಕೊಂಡು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂತ? ತುಂಬ ಖುಷಿ ಆಗ್ತಾ ಇದೆ ಸರ್. ನನ್ನ ಭಕ್ತರು ನನಗೆ ಯಾವಾಗಲೂ ಎತ್ತಿ ಹಿಡಿತಾರೆ ಸರ್, ನನಗೆ ಗ್ಯಾರಂಟಿ ಇದೆ. ನನ್ನ ಭಕ್ತರೇ ನನ್ನ ಆಸ್ತಿ ಇದ್ದಂಗೆ. ನನ್ನ ಭಕ್ತರೇ ನನಗೆ ಆಸ್ತಿ. ನನ್ನ ಭಕ್ತರು ಸದಾಕಾಲ ನನಗೆ ಯಾವಾಗಲೂ ಎತ್ತಿ ಹಿಡಿದಿರ್ತಾರೆ. ನನ್ನ ಸಾಯತಕ ಬಿಡಲ್ಲ ನಾನು, ಹೌದಾ? ಇದು ನನ್ನ ಗ್ಯಾರಂಟಿ ಇದೆ. ಪ್ರತಿ ಅಮಾವಾಸ್ಯೆ ಬಂತು ಅಂತಂದರೆ ಸಾಕು, 5,000ರಿಂದ 6,000 ಜನ ಬರ್ತಾರಂತೆ. ಆ ದರ್ಗಾಗಳಲ್ಲಿ ಕಾಯ್ತಾರಂತೆ. ನೀವು ಹೇಳುವಂಥ ಒಂದೊಂದು ಮಾತುಗಳು ಕೂಡ ಪಾಲಿಸ್ತಾರಂತೆ. ಸೊ ಆ ಒಂದು ನಂಬಿಕೆ ಬರೋದಕ್ಕೆ ಸಹಜವಾಗಿ ಇದು ಸಣ್ಣ ಪುಟ್ಟ ಕೆಲಸ ಅಲ್ಲ. ಆ ನಂಬಿಕೆ ಬರಬೇಕು, ಆ ಮುತ್ಯನ ಮೇಲೆ ಆಶೀರ್ವಾದ ಬರಬೇಕು, ನಿಮ್ಮನ್ನು ಭೇಟಿ ಆಗೋದಕ್ಕೆ ಒಂದಿಷ್ಟು ಕಾಯ್ತಾ ಇರಂತೆ. ಸೊ ಇಷ್ಟೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಂದು ಕಡೆ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಅಂತ. ಇದು ನಿಮಗೆ ವಿಷಯ ಬಿಟ್ಟಿದ್ದು, ಅದು ನಿಮಗೆ ಬಿಟ್ಟಿದ್ದು. ನೀವು ಯಾವ ಥರ ತಿಳ್ಕೊತೀರಿ? ಈಗ ಮತ್ತೆ 23 ವಯಸ್ಸದ ಯುವಕ ಇಷ್ಟೆಲ್ಲ ಜನಸಾಗರ ಗಳಿಸ್ಯಾನ ಅಂದ್ರೆ ಅಲ್ಲಿ ಏನ್ರಿ ಒಂದು ಶಕ್ತಿ ಇದೆ ಅಂತೇಳಿ ಬರ್ತಾ ಇದ್ದಾರೆ ಜನ ಹುಚ್ಚರಲ್ಲ. ಕಲಿಯುಗದೊಳಗೆ ಇದು ಏನು ಕಲಿಯುಗ ಇದಲ್ಲ, ಈ ಕಲಿಯುಗದಲ್ಲಿ ಯಾರು ಹುಚ್ಚರಲ್ಲ, ಎಲ್ಲರೂ ಶಾಣೆ ಇದ್ದಾರೆ, ಮಲ್ಟಿ ಟ್ಯಾಲೆಂಟೆಡ್, ಹೌದಾ? ಎಲ್ಲ ತಿಳಿದ ಜನರಿಗೆ, ಯಾರ ಬಳಿ ಸತ್ಯ ಅದ, ಯಾರ ಬಳಿ ಅಸತ್ಯ ಅದ ಅನ್ನೋದು. ಜನರಿಗೆ ಸತ್ಯ ತಿಳಿದ ತಕ್ಷಣ ನನ್ನ ಬಳಿ ಬಂದಿದ್ದು ಜನರಿಗೆ ಒಳ್ಳೇದಾಗಿದ್ದು. ಇಷ್ಟೇ ನಾನು ಹೇಳೋದು. ಓಕೆ, ಈ ಪವಾಡ ಪುರುಷ ಮಾಡೋದರಿಂದಾಗಿ ಒಂದಿಷ್ಟು ಇದೆಲ್ಲವೂ ಕೂಡ ಆಗೋದ್ರಿಂದಾಗಿ ಒಂದು ಕಡೆ ಲಕ್ಷ ದುಡ್ಡನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಅಷ್ಟು ದುಡ್ಡು ತಗೊಂಡಿದ್ದಾರೆ. ಆ ರೀತಿಯಾಗಿ ಭಕ್ತರನ್ನು ಬರೀ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ನಿಮ್ಮ ಮೇಲೆ. ಎಲ್ಲ ಸುಳ್ಳು ಆರೋಪ. ಇವತ್ತು ನಾನು ಕೋಟಿ ತೊಗೊಂದಿನ ಅಂತೇಳಿ ಆರೋಪ ಮಾಡ್ತೀನಿ. ನಿಮ್ಮಲ್ಲಿ 1 ಕೋಟಿ ಇದಾವ? ಇಲ್ಲ, ಎಲ್ಲ ಸುಳ್ಳು. ನೋಡ್ರಿ, ಎಲಿಗೇಷನ್ಗಳು 108 ಮಾಡ್ತಾರೆ ನನ್ನ ಮೇಲೆ. ರಶೀದ್ ಮುತ್ಯ ಹಿಂಗ ಅಂತೇಳಿ. ಸತ್ಯವನ್ನೇ ಹೇಳ್ತೀನಿ ನಾನು. ಎಂಥ ಸತ್ಯ ಹರಿಶ್ಚಂದ್ರ ಕಾಡ್ಸೋದು ಬಿಟ್ಟಿಲ್ಲ. ನಮಗೆಲ್ಲಿ ಬಿಡ್ತಾರೆ? ಬಿಡಲ್ಲ. ಈಗ ನಂದೇನು ವಿಚಾರ, ನಾವು ಯಾರೇ ಥರಗೆ ಅನ್ಯಾಯ ಮಾಡಿಲ್ಲ, ಯಾರಲ್ಲಿ ನಾವು ಹಣ ತೊಗೊಂಡಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿದ್ದಲ್ಲ, ನಿಮ್ಮ ಕೂಡ ಮೀಡಿಯಾ ಕೂಡ ನಾನು ಕರೆಕ್ಟಾಗಿ ಮಾತಾಡ್ತಿದ್ದಿಲ್ಲ. ನಾನು ಮುಚ್ಚೇನು ಮಾಡ್ತಿದ್ದೆ, ನಾನು ಮನೆಯಲ್ಲಿ ಕುಂದಿರ್ತಿದ್ದೆ, 1-4 ಅಂತಸ್ತು ಬಿಲ್ಡಿಂಗ್ ಕಟ್ತಿದ್ದೆ, ಬಂಗ್ಲಾ ಕಟ್ಟಿ ನಾನು ಐಷಾರಾಮ್ ಜೀವನ ಮಾಡ್ತಿದ್ದೆ, ಹೌದಾ ಅಲ್ವಾ? ಅಷ್ಟಾದರೂ ಮೊನ್ನೆ ಅಮಾವಾಸ್ಯೆ ಹೋಗಿ ನಾನು ಜನರ ನಡಬರ್ ಕೂತು ಅವ್ರ ಸಂಕಟಗಳು ಕೇಳಿ ಎಲ್ಲ ಅವ್ರಿಗೆ ಪರಿಹಾರ ಮಾಡಿ ಬಂದೇನೆ ಇಲ್ಲಿ.
ಪರಿಹಾರ ಕೊಡುವಂಥ ಕೆಲಸ ಆಗ್ತಾ ಇದೆ, ನಿರಂತರವಾಗಿ ಇದೇ ರೀತಿಯಾಗಿ ಸಾಗುತ್ತಾ ಅಥವಾ ಈ ರೀತಿಯಾದಂಥ ಒಂದಿಷ್ಟು ನಿಮ್ಮ ಮೇಲೆ ಆರೋಪಗಳು ಬಂದ ನಂತರ ಎಲ್ಲಿ ರಶೀದ್ ಮುತ್ಯ ಕೂಗು ಹೋಗಿದ್ದಾರಾ ಅಂತ? ಇಲ್ಲ, ರಶೀದ್ ಮುತ್ತಂದು ಧರ್ಮನೇ ಇಲ್ಲ. ರಶೀದ್ ಮುತ್ಯ ಈ ಪ್ರತಿಯೊಂದು ಧರ್ಮಕ್ಕೆ ಹೋಲಿಕೆ ಆದವನು. ಹೌದಾ? ನೀವು ಹಿಂದೂ ಇದ್ದಾನೆ, ಮುಸ್ಲಿಂ ಇದ್ದಾನೆ ಅಂತೇಳಿ ಯಾರಾದರೂ ಟಾರ್ಗೆಟ್ ಮಾಡಿದ್ರೆ ನಾನು ಒಂದು ಪ್ರಶ್ನೆ ನೀವು ಮೀಡಿಯಾ ಮುಂದೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನಾನು ನನ್ನ ಕೆಲಸ ಕಾರ್ಯಗಳನ್ನು ಮುಂದುವರಿತಾ ಇದ್ದೆ. ನನಗೆ ಈಶ್ವರನು ಅಷ್ಟೇ, ಅಲ್ಲಾನು ಅಷ್ಟೇ, ಯೇಸು ಕ್ರಿಸ್ತನು ಅಷ್ಟೇ ನನಗೆ. ಹೌದಾ? ನನ್ನ ಹೆಸರು ಅಷ್ಟೇ ರಶೀದು. ಆದರೆ ನಾನು ಮಾಡುವಂಥ ಕಾರ್ಯಗಳು ಪ್ರತಿಯೊಂದು ಧರ್ಮಕ್ಕೆ ಮೀಸಲಾಗಿರೋದು. ಸೊ ಈ ರೀತಿಯಾದಂಥ ಅಂದರೆ ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಮುತ್ಯಗಳಿದ್ದಾರೆ. ಸೊ ಈ ಮುತ್ಯಗಳು ಒಂದು ಕಡೆ ಯಾವ ರೀತಿಯಾಗಿ ಅಂತಂದರೆ ಮಾರ್ಕೆಟನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ, ಒಂದು ರೀತಿಯಾಗಿ ಬಿಸ್ನೆಸ್ ಆರಂಭ ಮಾಡ್ಕೊಂಡಿದ್ದಾರೆ ಅನ್ನೋದು ಭಾಳಷ್ಟು ಆರೋಪಗಳು ಬರ್ತಾ ಇರುತ್ತೆ. ಸೊ ಒಬ್ಬ ಅಲ್ಲ, ಭಾಳಷ್ಟು ಮುತ್ಯಗಳು ಒಂದೊಂದು ಕಡೆ ಹುಟ್ಕೊಳ್ತಾ ಇರುತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮುತ್ಯಗಳು ಹೆಂಗಾಗ್ತಾರೆ ಏನನ್ನುವಂಥದ್ದು ಸಾರ್ವಜನಿಕರಿಗೆ ಒಂದಿಷ್ಟು ಪ್ರಶ್ನೆ ಇರುತ್ತೆ. ಇದು ನೋಡಿ, ಈ ಫೀಲ್ಡ್, ಈ ಗುರುಗಳು ಫೀಲ್ಡ್ ಇರ್ಲಿಕ್ಕೆ, ಇವತ್ತು ದೇವ್ರ ದಿಂಡ್ರ ಫೀಲ್ಡ್ ಇರ್ಲಿಕ್ಕೆ, ಇವತ್ತು ನನ್ನ ಮೈಕ್ ಹಿಡಿದು ನೀವು ಕೇಳ್ತಾ ಇದ್ದೀರಿ. ನನ್ನಂಗೆ ಯಾರು ನಿಮ್ಗೆ ಇಂಟರ್ವ್ಯೂ ಕೊಡಲ್ಲ, ನಿಮ್ಗೆ ಸತ್ಯ ಹೇಳಲ್ಲ. ನಾನು ಸತ್ಯ ಹೇಳ್ತೀನಿ, ಅದು ನೆಟ್ಟಿಗೆ ಹೇಳಿದ್ರೆ ಇಟ್ಟಂಗೆ ಆತತ್ರಿ. ಸತ್ಯ ಹೇಳ್ಬೇಕು ಮನುಷ್ಯ. ಸತ್ಯವನ್ನು ಬಿಟ್ಟು ಸುಳ್ಳನ್ನು ಸಾರೇಬಾರ್ದು ಮನುಷ್ಯ. ಇವತ್ತು ಸಣ್ಣ ವಯಸ್ಸದಾಗ 23 ವಯಸ್ಸದಾಗ 5,000 6,000 ಮಂದಿ ಪಾಳಿ ಹಚ್ಕೊಂಡು ನಿಂದಿರ್ತಾರಂತಂದ್ರೆ ಅಷ್ಟು ಸಾಮಾನ್ಯ ಮಾತಲ್ಲದು. ಅದ್ರ ಏನ್ರಿ ಇದೇ ಒಂದು. ಮತ್ತು ಏನಿದೆ, 30 ವರ್ಷ ತಕ್ಕ ಕೈತಾರೆ ಕೆಲವೊಂದು ಇದ್ದಾರೆ. ನಾನು ಹೇಳಲ್ಲ, ಅವ್ರ ಹೆಸರು ಹೇಳಲ್ಲ. ನಾನು 30 ವರ್ಷ 40 ವರ್ಷ ಕೈತಾರೆ. ಆ ಪಟ್ಟ ಕಟ್ಕೋಬೇಕಂದ್ರೆ, ಈ ಪಟ್ಟ ಈ ಸ್ಥಾನ ತೊಗೋಬೇಕಂದ್ರೆ 30 ವರ್ಷ 40 ವರ್ಷ ಕೈತಾರೆ. ಆದರೂ ಸಿಗ್ತದೆ, ಒಬ್ರೊಬ್ರು ಸಿಗ್ತದೆ, ಒಬ್ರಿಗೆ ಸಿಗಲ್ಲ. ಹೌದಾ? ದೈವ ಇಚ್ಛೆ. ಆ ದೇವರು ಕೊಟ್ಟಿರುವಂಥ ಆಶೀರ್ವಾದ ಇದೆ ನನ್ನ ಮೇಲೆ. ಆ ಭಗವಂತ ಅಲ್ಲನ ಆಶೀರ್ವಾದ, ಕೃಪಾ ಆಶೀರ್ವಾದದಿಂದ ಇದ್ದೀನಿ. ಸಬ್ಕಾ ಮಾಲಿಕ್ ಏಕ್ ಹೈ. ಭಗವಂತ ಆಶೀರ್ವಾದ ಕೊಡೋದು ಒಂದೇ, ನಾವು ಭೇದ ಭಾವ ಮಾಡಬಾರ್ದು ಅಷ್ಟೇ. ಓಕೆ. ಕೊನೆಯದಾಗಿ ನಿಮ್ಮ ಭಕ್ತರಿಗೆ ಆಗಿರ್ಬೋದು, ಸಾಕಷ್ಟು ಭಕ್ತರು ಈ ಎಲ್ಲ ಸುದ್ದಿಗಳು ಗಮನಿಸಿದ ಮೇಲೆ ಒಂದಿಷ್ಟು ನೊಂದಿರ್ತಾರೆ. ಸೊ ಏನಾಯಿತು, ಹಿಂಗಾಗೋಗ್ಬಿಡ್ತು, ರಶೀದ್ ಮುತ್ಯ ಅವರ ಹೆಸರು ಹಾಳಾಗಿತ್ತು, ಹಿಂಗೆಲ್ಲ. ಈ ಕೊನೆಯದಾಗಿ ನಿಮ್ಮ ಭಕ್ತರಿಗೆ ಆಗಿರ್ಬೋದು, ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ? ನೋಡಿ, ನನ್ನ ಹೆಸರು ಹಾಳಾಗಿಲ್ಲ. ಹಾಳು ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ನನ್ನಿಂದ ಯಾರಿಗೂ ಕೆಟ್ಟದಾಗಿಲ್ಲ. ಎಲ್ಲ ಜನಸಾಗರಿಗೆ ಒಳ್ಳೆನ ಆಗ್ತಾ ಇರ್ತದೆ. ನನ್ನ ಭಕ್ತ ಜನಸಾಗರಿಗೆ ಎಷ್ಟು ಜನಸಾಗರ ನನ್ನ ಬಳಿ ಬರಲಿ, ನಾನು ಎಲ್ಲರಿಗೂ ಆಶೀರ್ವಾದ ಮಾಡಿ ಕಳ್ಸೋನೆ. ನನ್ನ ಭಕ್ತರಿಗೆ ಹೇಳೋದು ಒಂದೇ, ಭಕ್ತರೇ ನನ್ನ ಆಸ್ತಿ, ಭಕ್ತರೇ ನನ್ನ ದಂಡಿಗೆ ಹಚ್ಚೋರು ಭಕ್ತರೇ, ತಿಳಿತಾರೆ. ನನ್ನ ಮುಂದೆ ಸಾಗಿಸೋರು ಭಕ್ತರೇ. ಈಗ ನಾ ರಥ ಇದ್ದಂಗೆ ಎಳೆಯೋರು ಭಕ್ತರೇ. ನನಗೆ ಎಲ್ಲರಿಗೆ ಸದಾಕಾಲ ನಮ್ಮ ಇಮಾಮ್ ಕಾಸಿಂ ಭಟ್ರಿಗೆ ಮುತ್ತನ ಆಶೀರ್ವಾದ ಇರ್ತದೆ. ನನ್ನ ಕಾರ್ಯಗಳು, ನನ್ನ ಏನೇನು ಕೆಲಸಗಳದ ನಾನು ಮತ್ತನ ಕಂಟಿನ್ಯೂ ಮಾಡ್ತೀನಿ. ದರ್ಗಾಕ್ಕೆ ಬರುವಂಥ ಭಕ್ತರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಕಳಿಸ್ತಾ ಇರ್ತೀನಿ ಅಷ್ಟೇ. ಎಸ್, ನೋಡಿದ್ರಲ್ಲ, ರಶೀದ್ ಮುತ್ಯ ಅವರ ಮಾತುಗಳನ್ನು ಗಮನಿಸ್ತಿದ್ರೆ ಈಗಾಗಲೇ ಗಮನಿಸ್ತಾ ಹೋದ ಹಾಗೆ ರಶೀದ್ ಮುತ್ಯ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಬಂತು. ಅದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪವಾಡ ಪುರುಷರು ಅಂತಾನೆ ಅಂದ್ಕೊಂಡಿದ್ದಾರೆ. ಅದರ ಜೊತೆಗೆ ಬಂದಂಥ ಭಕ್ತರಿಗೆ ಹೌದು ಒಂದಿಷ್ಟು ಆಶೀರ್ವಾದ ಮಾಡುವ ಮೂಲಕ ಮಕ್ಕಳಿಗೆ ಒಂದಿಷ್ಟು ವರದಾನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರವರ ಭಕ್ತಿ, ಅವರವರ ನಂಬಿಕೆ ಇರುತ್ತೆ. ಪ್ರತಿಯೊಂದು ಭಕ್ತರಿಗೆ ಬರುವಂಥ ಅವರವರದೇ ಆದಂಥ ನಂಬಿಕೆಗಳ ಮೇಲೆ ಅವರು ಹೋಗ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ಬಲಿಕರ್, ರವಲ್ ಟಿವಿ, ಬೆಂಗಳೂರು.